ತಪೇಶ್ವರನ ಪವಿತ್ರವಾದಂಥ ತಪಸ್ಸನ್ನು ಪ್ರಸನ್ನ ಮಾಡಿದಂಥ ಶಿವನು ತನ್ನ ದಿವ್ಯ ಶಕ್ತಿಯಿಂದ 2 ಜನ ಸುಕನ್ಯೆಯರನ್ನು ಅವರ ಸೇವೆ ಮಾಡುವಗೋಸ್ಕರವಾಗಿ ಆಶ್ರಮಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ಕೇಳಿದ್ರಲ್ಲ, ಅವ್ರ ಹೆಸರು ಏನಿತ್ತಪ್ಪ? ಯಪ್ಪ ಸ್ವಾಮಿಗಳೇ, ಅತಿವ್ರತ ಪತಿವ್ರತ. ಸುಂದರ ಸ್ತ್ರೀಯರು, ರೂಪದಲ್ಲಿ ಸ್ತ್ರೀಯರು, ಗುಣದಲ್ಲಿಯೂ ಕೂಡ ಸುಂದರರು. ಶಿವನ ಆಜ್ಞಾನುಸಾರವಾಗಿ ಋಷಿಗಳ ಆಶ್ರಮದಲ್ಲಿ ಬಂದು ಆ ಗುರುಸೇವೆಯನ್ನು ಶುಶ್ರೂಷವಾಗಿ ಮತ್ತು ಗುರುಗಳ ಸೇವೆ ಮಾಡೋದ್ರೊಳಗೆ 4 ವಿಧಾನಗಳದಾವ್ರಿ, 4 ಪ್ರಕಾರಗಳು. ಸಂತರ, ಋಷಿಗಳ, ಶಿವಯೋಗಿಗಳ, ಸಿದ್ಧಪುರುಷರ, ಮಹಾತ್ಮರ ಸನ್ನಿಧಾನದಲ್ಲಿ ನಾವು ಸೇವಾ ಮಾಡತಕ್ಕಂಥ ಅವ್ರ ಕೃಪಾ ಪಡಿಬೇಕಾಗಿತ್ತು ಅಂತಂದರೆ ಅವು 4 ಪ್ರಕಾರದ ವೇದಾಂತ ಸೇವೆಯ ವಿಭಾಗ ಮಾಡಿದೆ. ಅವ್ರು ಹೇಳ್ತಾರೆ, ಅವರಲ್ಲಿ ಯಾವ ರೀತಿಯಾಗಿ ಸೇವಾ ಮಾಡಬೇಕು ಅಂತಂದರೆ, ಮೊದಲನೇದು ಹೇಳ್ತಾರೆ ಅವರು, ಯಾವುದಪ್ಪ? ಆಪ್ತ, ಅಂಗ, ಸದ್ಭಾವ, ಸ್ಥಾನ ಅಂತ ಬರುತ್ತವೆ. ಆಪ್ತ ಸೇವೆ ಅಂತಂದರೆ, ನಾವು ಸಾವಿರಾರು ಜನರ ಮಧ್ಯದಲ್ಲಿ ನಿಂತ್ಕೊಂಡಾಗ ನಮಗೆ ಬೇಕಾಗಿರುವವರು, ನಮ್ಮ ಸಂಬಂಧಿಕರು, ನಮ್ಮ ಆಪ್ತರನ್ನು ಕಂಡಾಗ ನಮ್ಮ ಮನುಷ್ಯನೊಳಗೆ, ಹೃದಯದೊಳಗೆ ಎಷ್ಟು ಪ್ರೀತಿ ಆಗ್ತದ್ರಿ. ಬೇಗ ಅವ್ರನ್ನ ಹೋಗಿ ಭೇಟಿಯಾಗಿ ಯಾವಾಗ ಬಂದಿರಿ ಅಂತ ವಿಚಾರಿಸಿ ಅಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊದಲು ಅವರಿಗೆಲ್ಲ ಉಪಚಾರ ಮಾಡಿಸ್ತಾ ಇದ್ದೀರಿ. ಎದ್ರ ಸಲುವಾಗಿದ್ದು? ಎದ್ರ ಸಲುವಾಗಿ? ನಮ್ಮವರು ಅನ್ನುವ ಭಾವನೆಯಿಂದ. ಹಂಗೆ ಅಲ್ಲೇನು ಮಾಡ್ತೀರಿ, 1000 ಜನರು ಇದ್ದರೂ ಕೂಡ ಯಾರನ್ನಾದರೂ ಆ ರೀತಿಯಾಗಿ ಪ್ರೀತಿ ಮಾಡಲ್ಲ ತಾವು. ಯಾರನ್ನ ಪ್ರೀತಿ ಮಾಡ್ತೀವಿ ನಾವು? ನಮ್ಮ ರಕ್ತ ಸಂಬಂಧ, ಆಪ್ತ ಸಂಬಂಧ, ತಾಯಿ ತಂದೆಗಳ ಕಡೆಯಿಂದ ಅಥವಾ ಬೀಗರ ಕಡೆಯಿಂದ ಯಾರಾದರೂ ಆಪ್ತರು ಬಂದಿದ್ದರೆ ಅವ್ರಿಗೆ ಹಂಗೆ ಪ್ರೀತಿ ಮಾಡ್ತೀವಲ್ಲ, ಹಾಗೆ ಸದ್ಗುರು ಸನ್ನಿಧಾನದಲ್ಲಿ ಯಾರ ಬರಲಿ, ಒಟ್ಟಾರೆ ಸದ್ಗುರು ಬೀರಲಿಂಗೇಶ್ವರರು ಯಾವ ಧರ್ಮಕ್ಕೆ ಸೀಮಿತದಾನೆ ಹೇಳ್ರಿ? ಹೇಳೋಕ್ಕಾಗ್ತದೇನು? ಅವ್ರು ನಮ್ಮ ಜಾತಿಯವ್ರಿ ಅಂತ ಹೇಳೋಕ್ಕಾಗ್ತದೇನು? ಈ ಜಗತ್ತಿನೊಳಗೆ ಎಷ್ಟು ಜಾತಿಗಳದಾವಲ್ಲ, ಎಲ್ಲರೂ ಕೂಡ ಅವನ ಪದಕಮಲಕ್ಕೆ ಬಂದು ಶರಣಾಗತರಾಗುತ್ತಾರೆ. ಅಂದ್ಬಳಿಕ ಆ ಸನ್ನಿಧಾನಕ್ಕೆ ಬಂದಂಥ ಭಕ್ತರಿಗೆಲ್ಲ ನಾವು ಹೇಗೆ ಪ್ರೀತಿ ಮಾಡಬೇಕು ಅಂತಂದ್ರೆ, ಆಪ್ತರಂತೆ ಪ್ರೀತಿಸಬೇಕು. ಜಾತಿ, ಮತ, ಕುಲ, ಗೋತ್ರ, ಶ್ರೀವಂತರು, ಬಡವರು, ರೋಗಿ, ನಿರೋಗಿಗಳು, ಅನಾಥ ಅಂದರು ಯಾರೇ ಬಂದರೂ ಕೂಡ ಅವರನ್ನು ನಮ್ಮವರೆಂದು ಭಾವಿಸಿ ಪ್ರೀತಿಸೋ ಮಾಡುವುದೇ ಇದು ಆಪ್ತ ಸೇವೆ ಗುರುಗಳ ಸನ್ನಿಧಾನದಲ್ಲಿ. ಇಂಥ ಸೇವೆ ಆ ಉಭಯ ಕನ್ಯಾಮಣಿಯರು, ಅತಿವ್ರತ, ವೇದವ್ರತ ಇರುವರು ಸದ್ಗುರುಗಳ ಆಪ್ತ ಸೇವೆ, ಅಂಗ ಸೇವೆ. ಅಂಗ ಅಂದರೆ ಗುರುಗಳ ಶರೀರ, ಅದಕ್ಕೆ ತಿಕ್ಕುವುದು, ತೊಳೆಯುವುದು, ಅವರಿಗೆ ಅರಿಕೆ ಮಾಡುವುದು, ಆ ಬಳಿಕ ಅವರು ಬಟ್ಟೆ ತೊಳೆಯೋದು, ಅವರು ಕೋಪಿನ ತೊಳೆಯೋದು, ಅವರು ಪೂಜಾ ಮಂದಿರ ಮಡಿ ಮಾಡೋದು, ಇದನ್ನೆಲ್ಲ ಅಂಗ ಸೇವೆ ಅಂತ ಕರೀತಾ ಇದ್ದಾರೆ. ಇನ್ನು 3ನೇದ್ದು ಯಾವುದಪ್ಪ? 3ನೇದ್ದು ಯಾವುದು? ಇನ್ನೊಂದು ನಿಮ್ಗೆ ಹೇಳಬೇಕಾದ್ರೆ, ಗುರುಪುತ್ರರಿದ್ದವರಿಗೆ ಮಾತ್ರ ಇದನ್ನು ಸ್ವಲ್ಪ ಅಳಗೊಡುತ್ತದೆ. ಇಲ್ಲ ಅಂದ್ರೆ ಹಿಂಗೆ ಕುಂಡ್ರಬೇಕಾಗ್ತದೆ. ನಾವು ಹೂರ್ಣ ರೆಕ್ಕಲ್ಲಿ ನಂಗೆ ಗುರುತಾಗಲ್ಲ. ಹಾಗೇ ಆಪ್ತ, ಅಂಗ, ಸ್ಥಾನ
ಸ್ಥಾನ ಅಂದರೆ ಇದಪ್ಪ ಬೀರದೇವರ ಇದೊಂದು ಸ್ಥಾನ ಇದೆ, ಪೌಳು ಇದೆ. ಇದನ್ನು ಯಾವ ರೀತಿಯಾಗಿ ಕಾಪಾಡಬೇಕು ಅಂತಂದ್ರೆ ನಮ್ಮ ಮನೆಯೊಳಗಿರುವ ದೇವರ ಜಗಲಿಯಕ್ಕಿಂತಲೂ ಪವಿತ್ರವಾಗಿ. ಇಲ್ಲಿ ತಂಬಾಕ, ಗುಟ್ಕಾ, ಎಲೆ, ಅಡಿಕೆ ಮತ್ತು ಬೀಡಿ, ಸಿಗರೇಟ ಇವೇನು ಎಲ್ಲ ಮಾದಕ ವಸ್ತುಗಳದಾವಲ್ಲ, ಅವುಗಳನ್ನು ಈ ಕ್ಷೇತ್ರದಲ್ಲಿ ಯಾವ ಕಾಲದಲ್ಲಿಯೂ ಕೂಡ ಯಾರು ಇರಲಿ ಬಿಡಲಿ ನಾವು ಅಂತೀವಿ, ಇಲ್ಲಿ ಯಾರು ನೋಡಿಲ್ಲ ಇವತ್ತು ಉಗುಳಲಿಕ್ಕೆ ಅನುವಾಯ್ತು ಅಂತ ಉಗುಳ್ತೀವಲ್ಲ. ಇದರ ಪರಿಣಾಮ ಏನಾಗ್ತದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಬಳಿಕ ನಮಗೆ ಭಾಳ ಜನರಿಗೆ ಬಸ್ ಸ್ಟ್ಯಾಂಡದರವೂ ಗೊತ್ತಿಲ್ಲ. ಬಸ್ ನಿಲ್ದಾಣ ಅಂತ ಮಾಡ್ತಿರ್ತಾರೆ ಸರ್ಕಾರದವರು. ನಾವು ಬಸ್ ಬರೋ ತನಕ ಅಲ್ಲಿ ನೆರಳ ಮತ್ತು ಬಿಸಿಲು ಮಳೆಗಳನ್ನು ಬಡಿಬಾರದು ಅಂತ ಆಶ್ರಯ ಮಾಡಿರ್ತಾರೆ. ಅದು ನೋಡ್ಬೇಕ್ರಿ, ಹಬ್ಬ ಬಸ್ ಸ್ಟ್ಯಾಂಡದ ಗತಿ ಏನಾಗ್ಯದ ಅಂತಂದ್ರೆ ಏನು ಮಾಡೋದು? ಬಸ್ ಸ್ಟ್ಯಾಂಡ್ ಯಾರ್ದು? ನಮಗೆ ಅಲ್ಲ, ನಮಗೆ ಕಲ್ಪಿಸಿಕೊಟ್ಟಂಥ ಸ್ಥಾನವನ್ನು ನಾವು ಎಚ್ಚರಿಕೆಯಿಂದ ಬಳಸದೇ ಹೋದರೆ ಮನುಷ್ಯರಂತೆ ಹ್ಯಾಂಗೆ ಕರಿಯಕ್ಕೆ ಬರ್ತೈತಿ? ಬರುವುದಿಲ್ಲ. ಹಾಗೆ ಇಲ್ಲಿ ಸದ್ಗುರುಗಳ ಏನು ಆವರಣದ ಶ್ರೀಮಠ, ಈ ಮಠದಲ್ಲಿ ಒಂದು ಹುಲ್ಲು ಕಡ್ಡಿ ಸಹಿತ ಬೀಳದ ಹಾಗೆ ರಕ್ಷಣೆ ಮಾಡುವುದಕ್ಕೆ ಸ್ಥಾನ ಸೇವೆ ಅಂತ ಕರೆಯುತ್ತಾರೆ. ಮೂರನೇದು. ನಾಲ್ಕನೇದು ಏನಪ್ಪ ಅಂತಂದ್ರೆ ಸದ್ಭಾವ. ಭಾವ ಬೇರೆ, ಸದ್ಭಾವ ಬೇರೆ. ಭಾವ ಅದು ಸ್ವಲ್ಪ ಮ್ಯಾಲ್ದಿರ್ತಿರ್ತದೆ. ಸದ್ಭಾವ ಅಂದ್ರೆ ಪ್ರತ್ಯಕ್ಷ ಸತ್ಯದಿಂದ ನಡ್ಕೊಳ್ತಕ್ಕಂಥದ್ದು. ಸದ್ಭಾವ ಅಂದ್ರೆ ಏನು? ಈಗ ದೇವರಂತ ನಾವು ನಂಬಿದ್ದೀವಿ. ನಂಬುದ ಬಳಕ ನಮ್ಮ ಜೀವನದೊಳಗೆ ಅನೇಕ ಆಶೆಗಳು ಪರಮಾತ್ಮನ ಮೇಲೆ, ದೇವ್ರ ಮೇಲೆ ಏನೇನು ಬೇಡಿಕೆ ಇರ್ತಾವೆ. ಅವ ಈಡೇರಿಸ್ಕೊಟ್ಟ ಅಂದ್ರೆ ಆ ಖರೆ ಏನಪ್ಪ ದೇವರ ಅಂತ ನಾವು ಅಂತೀವಿ. ಒಂದು ವೇಳೆ ಅದನ್ನೇನಾದರೂ ನಮ್ಮ ಮನಸ್ಸಿಗೆ ತಕ್ಕಂಗೆ ಅವ ಏನು ಕೊಡಲಿಲ್ಲ ಅಂತಂದ್ರೆ ಬಿಡೋ ಮರ ಅದೇನು ಗುಡಿಯಾಕಲ್ಲ ಅಂತೀವಿಲ್ರಿ, ಹಿಂಗಂತೀವಲ್ಲ. ಹಾಗವ್ರಂತಾರೆ, ಒಮ್ಮ ಗುರು ಎಂದು ನಂಬಿದ ಮೇಲೆ ನರ ಅಂತೆಂದು ಬಾಯಾಗ ಬರಬಾರ್ದು. ನಾವು ಮಾಡಿದ ಮೂರ್ತಿ ಅದು ಶಿಲಾಮೂರ್ತಿ, ಅದಕ್ಕೆ ಕಲ್ಲ ಅಂತ ಎಂದು ಅನ್ನಬಾರದು ಅಂಥೇಳಿ ವೇದಾಂತ ಪರಿಷತ್ತ ಸದ್ಗುರು ಸೇವೆ ಒಳಗೆ ಈ 4 ಪ್ರಕಾರದ ವಿಷಯಗಳನ್ನು ಹೇಳಿಕೊಟ್ಟಾರೆ. ಇವರು ಸ್ವಾಮಿಗಳೊಂದು ಪದ ಹಾಡ್ತಿರ್ತಾರೆ. ಲಿಂಗಕ್ಕೆ ಕಲ್ಲಂದವನಿಗೆ, ತೀರ್ಥಕ್ಕೆ ನೀರಂದವನಿಗೆ, ಮತ್ತು ಪ್ರಸಾದಕ್ಕೆ ಅನ್ನಂದವನಿಗೆ, ಇನ್ನೊಂದೇನಪ್ಪ ಮತ್ತೆ ಗುರುವಿಗೆ ನರ ಅಂದವನಿಗೆ. ಇಂಥ ಮಾತಾಡುವಂಥ ಜನರ ಮುಖ 7 ಜನ್ಮದಲ್ಲಿ ತೋರಿಸಬೇಡ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಷಣ್ಮುಖ ಶಿವಯೋಗಿಗಳು ಒಂದು ಈ ವಚನ ಬರಿತಾ ಇದ್ದಾರೆ. ಸುಂದರ ವಚನ ಅದು. ಹಾಡ್ತೇನಪ್ಪ ಒಂದಿಷ್ಟು ಹಾಡು. ಇವರು ಹಾಡೋದು ಬಡಿಯೋದು ಎರಡೂ ಮಾಡ್ತಾರೆ. ಭಾಳ ಶಾಣೆ ಅದಾರ. ಅವ್ರಿಗೊಂದು ಮೈಕ್ ಕೊಡಪ್ಪ. ಪೆಟ್ಟಿಗೆ ಅವ್ರದ ಕೊಡು ಈ ಕಡೆ. ಸಣ್ಣ ವಚನ ಒಂದು 2 ನಿಮಿಷದ. ಗುರುವಿನಲ್ಲೇ ಗುಣವನ ರಸಿದೊಡೆ ವಂದನೆಯ ಪಾತಕ, ವಂದನೆಯ ಪಾತಕ. ಗುರುವಿನಲ್ಲೇ ಗುಣವನ ರಸಿದೊಡೆ ವಂದನೆಯ ಪಾತಕ, ವಂದನೆಯ ಪಾತಕ. ಲಿಂಗದಲ್ಲಿ ಶಿಲೆಯನ ರಸಿದೊಡೆ ಎರಡನೆಯ ಪಾತಕ, ಲಿಂಗದಲ್ಲಿ ಶಿಲೆಯನ ರಸಿದೊಡೆ ಎರಡನೆಯ ಪಾತಕ. ಜಂಗಮದಲ್ಲಿ ಕುಲವನ ರಸಿದೊಡೆ ಮೂರನೆಯ ಪಾತಕ.
ಜಂಗಮದಲ್ಲಿ ಕುಲವನ ರಸಿದೊಡೆ ಮೂರನೆಯ ಪಾತಕ ಗುರುವಿನಲ್ಲಿ ಗುಣವನ ರಸಿದೊಡೆ ವಂದನೆಯ ಪಾತಕ ವಂದನೆಯ ಪಾತಕ ಪಾದೋದಕದಲ್ಲಿ ಸೂತಕ ನರಿಸಿದೊಡೆ ನಾಲ್ಕನೆಯ ಪಾತಕ ಪಾದೋದಕದಲ್ಲಿ ಸೂತಕ ನರಿಸಿದೊಡೆ ನಾಲ್ಕನೆಯ ಪ್ರಾತಕ ಪ್ರಾಸದದಲ್ಲಿ ರುಚಿಯನ ನರಿಸಿದೊಡೆ ಐದನೆಯ ಪಾತಕ ಪ್ರಾಸದದಲ್ಲಿ ರುಚಿಯನ ನರಿಸಿದೊಡೆ ಐದನೆಯ ಪಾತಕ ಇಂಥ ಪಂಚಾಮ ಪಾತಕರನಗೊಮ್ಮೆ ತೋರಿದಿರಯ್ಯ ಅಖಂಡೇಶ್ವರ ಅಖಂಡೇಶ್ವರ ಇಂಥ ಪಂಚಮ ಪಾತಕರನಗೊಮ್ಮೆ ತೋರಿದಿರಯ್ಯ ಅಖಂಡೇಶ್ವರ ಅಖಂಡೇಶ್ವರ ಗುರುವಿನಲ್ಲಿ ಗುಣವನ ರಸಿದೊಡೆ ವಂದನೆಯ ಪಾತಕ ವಂದನೆಯ ಪಾತಕ ವಂದನೆಯ ಪಾತಕ ಸಾಂಬಜೈ ನಮ ಪಾರ್ವತಿ ಶಿವರರ ಮಾದೆ ಬೀರಲಿಂಗೇಶ್ವರ ಮಹಾರಾಜ್ ಕಿ ಬಹು ಸುಂದರ ಹಾಡಿದ್ರು. ಇನ್ನೊಮ್ಮೆ ಹಾಡ್ಬೇಕಲ್ರಿ ಅವರು, ಚಲೋ ಹಾಡ್ತಾರೆ ಭಾಳ. ಇದು ವಚನ ಬಹಳ ಅರ್ಥಗರ್ಭಿತವಾದಂಥ ವಚನ. ಭಾಳ ಜನರು ಗುರುಗಳ ಬಗ್ಗೆ ಗುಣಗಳ ಬಗ್ಗೆ ವಿಚಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ಗುರುಗಳ ಬಗ್ಗೆ ನಾವು ಏನಾದರೂ ಅವ್ರ ದೋಷ ಎಣಸಕ್ಕೆ ಹೋದೀವಿ ಅಂತಂದ್ರೆ ನಮಗೆ ಪಾಪ ಬರುತ್ತೆ, ಪಾತಕ. ಮನುಷ್ಯರೊಳಗೆ 3 ಪ್ರಕಾರ ಅದಾರ: ಪಾತಕ, ಘಾತಕ, ಸೂತಕ. ಪಾತಕ ಮಾಡೋ ಒಬ್ಬ ಮನುಷ್ಯ, ಘಾತಕ ಮಾಡೋ ಒಬ್ಬ ಮನುಷ್ಯ ಸೂತಕ ಶಬ್ದಗಳಿಂದ ಒಳ್ಳೆ ಕಾರ್ಯಕ್ರಮವನ್ನು ಕೆಡಿಸುವ ಒಬ್ಬ ಸೂತಕ ಅಂತ ಕರೀತಾರೆ. ಸತ್ರ ಸೂತಕ ಅಲ್ಲ, ಶಬ್ದ ಸೂತಕ. ಭಾಳ ತಿಳ್ಕೋಬೇಕಾಗ್ತದೆ. ಗುರುವಿನಲ್ಲಿ ಗುಣವ ಎಣಿಸಿದೊಡೆ ಮೊದಲನೇ ಪಾತಕ. ಲಿಂಗದಲ್ಲಿ ಬಿಡೋ ಮಾರಾಯ, ಆ ಕಲ್ಲಿಗೆ ಈ ಕಲ್ಲಿಗೆ ಏನು ವ್ಯತ್ಯಾಸದ? ಅದೂ ಕಲ್ಲ ಇದು ಕಲ್ಲ ಅಂತ ಹಿಂಗೆ ಸ್ವಾಭಾವಿಕವಾಗಿ ದೇವರಿಗೆ ನಂಬುವವರಿಗೆ ಮಾತಾಡೋರು ಜನರಿದ್ದಾರೆ. ಆದರೆ ಈ ಕಲ್ಲ ಬೇಡಿದ್ದು ಕೊಡ್ತದೆ, ಅದು ಕೊಡಂಗಿಲ್ಲ. ಕೊಡ್ತದೇನು? ಕೊಡುವುದಿಲ್ಲ. ಕಾರಣ ಅದರಲ್ಲಿ ಶಕ್ತಿ ಇದೆ, ಶಕ್ತಿ ಇದೆ. ಅದು ಕಲ್ಲಂತಲ್ಲಕ್ಕೆ ಬರೋದಿಲ್ಲ. ಅಂದಿವಿ ಭಾವಿಸಿದೀವಿ ಅಂತಂದ್ರೆ ನಾವು ಆ ಯಮನ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಎರಡನೇದವ್ರು. ಮೂರನೇದವ್ರಪ್ಪ ಜಂಗಮನಲ್ಲಿ. ಜಂಗಮನಲ್ಲಿ ಕುಲ ಎಣಿಸಕತ್ತೀವಿ ಅಂತಂದ್ರೆ ಇವ 3ನೇ ಪಾಪಿ. 4ನೇದು ಪಾದೋದಕದಲ್ಲಿ. ಏನಪ್ಪ ಮುಚ್ಚ?
ಪಾದೋದಕದಲ್ಲಿ ಸೂತಕ ಎಲ್ಲಿ ತಿರುಗಾಡಿ ಬಂದನೋ ಎಂತಲ್ಲಿದು ಬಂದನೋ ಮಾರೇ ಎಂಥವ್ನ ಕಾಲು ತೊಳ್ಯಾಕತ್ತಿರ್ತಾರ ಒಬ್ಬೊಬ್ರು. ಅವ ಎಲ್ಲಿ ಯಾಕೆ ತಿರುವಾಡಲ್ಲ? ಯಾಕೆ? ಅವನ ಪಾದದಲ್ಲಿ, ಜಂಗಮನ ಪಾದದಲ್ಲಿ ಎಷ್ಟು ಶಕ್ತಿ ಇರುತ್ತೆ. ಅದು ಹಾಗೆ ಹೀಗೆ ಅಂತ ಅನ್ನಬಾರ್ದು. ಸೂತಕ ಅದು ಹೀಗೆ ಮಾಡಬಾರ್ದು. ಆ ಬಳಿಕ ಈಗ ಪ್ರಸಾದ ಮಾಡಿರ್ತಾರೆ ಗುಡಿ ಒಳಗೆ. ಪುರಾಣ ಮುಗಿದ ಕೂಡಲೇ ಪುಣ್ಯಾತ್ಮರು ಪ್ರಸಾದ ಮಾಡ್ತಾರೆ. ಇದ್ರಾಗ ಅಷ್ಟೇನು ರುಚಿಯಾಗಿ ಲೇಳು ಅಂತ ಅನ್ನಬಾರದು. ಪ್ರಸಾದದಲ್ಲಿ ರುಚಿಯನ್ನರಿಸಿದೊಡೆ. 5ನೇ ಪಾತಕ ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರನ ಆಧಾರದಲ್ಲಿ ಇಟ್ಕೊಂಡು ವಚನ ಬರೆದು ಹೇಳ್ತಾರೆ, ಇಂಥ ಪಂಚಮಹಾಪಾತಕರ ಮುಖ ಎನಗೆ ಎಂದೆಂದು ಯಾವ ಕಾಲದಲ್ಲಿ ಕೂಡ ತೋರಸದಿರಯ್ಯ ಅಖಂಡೇಶ್ವರ ಅಂತ ಕರೀತಾರ ತಾಯಿ ತಂದಿಗಳೇ. ಇದು ಯಾಕಿಟ್ಟು ಹೇಳಕತ್ತೀನಿ ಒತ್ತಿ ಅಂದರೆ, ತಪೇಶ್ವರನ ಆಶ್ರಮದಲ್ಲಿ ನಮ್ಮ ಬೀರದೇವರ ಪೂರ್ವದ ವೃತ್ತಾಂತದ ಮಹಾ ತಪಸ್ವಿಗಳ ಸೇವಾ ಮಾಡತಕ್ಕಂಥ ಅತಿವ್ರತ ಪತಿವ್ರತ ಸ್ತ್ರೀಯರು ಗುರುಗಳ ಸೇವೆ ಮನಮುಟ್ಟಿ ತನುಮುಟ್ಟಿ ಧನವನ್ನು ನಿರಾಕರಿಸಿ ಮೂರನ್ನು ಸದ್ಗುರುನಾಥನ ಚರಣ ಕಮಲಕ್ಕೆ ಅರ್ಪಿಸಿ ಸೇವೆ ಮಾಡ್ತಾ ಇದ್ರು. ಸೇವೆದೊಳಗೆ ನಿವೃತ್ತರಾಗಿದ್ರು. ಸೇವಾದೊಳಗೆ ಭಾಳ ಶಕ್ತಿ ಇದ್ದಾರೆ, ಮತ್ತು ಅದ್ಭುತ ಶಕ್ತಿ ಅದು. ಆ ಸೇವಾದೊಳಗನ ಗುರು ಪರಮಾತ್ಮನು ಪ್ರಸನ್ನ ಆದ ಅಂತಂದ್ರೆ ನಾವೇನು ಸಂಕಲ್ಪ ಮಾಡ್ತೀವಿ ಅದನ್ನೆಲ್ಲ ನಮಗೆ ಕರುಣಿಸ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ, ದಯಪಾಲಿಸ್ತಾ ಇದ್ದಾನೆ, ನೀಡ್ತಾ ಇದ್ದಾನೆ. ಅವರ ಸೇವೆ, ಗುರುಗಳ ಸೇವೆ. ಆ ಬಳಿಕ ತಿಪರಂಗಿ ಪಟ್ಟಣವನ್ನು ಆಳುವಂಥ ನವಯುವಕ, ಧರ್ಮವಂತ, ನೀತಿವಂತ, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಎಲ್ಲರ ಮೇಲೆ ಸಮದೃಷ್ಟಿ ಸಮಭಾವ. ಆ ಬಳಿಕ ರಾಜ್ಯದ ಸಲುವಾಗಿ ಹಗಲಿರುಳು ಚಿಂತೆ ಮಾಡತಕ್ಕಂಥ ಒಬ್ಬ ಮಹಾರಾಜ ಆನಂದರಾಯರು ಅಂತೆ ಆ ಮಹಾರಾಜನ ಹೆಸರು ತಾಯಿ ತಂದಿಗಳೇ. ಆತ ಪ್ರೌಢಾವಸ್ಥೆಗೆ ಬಂದಿದ್ದ. ಆಶ್ರಮದಲ್ಲಿರ್ತಕ್ಕಂಥ ದೇವಕನ್ಯೆಯರು ಕೂಡ, ಅತಿವ್ರತ ಪ್ರತಿವ್ರತರು ಕೂಡ, ಅವರು ಕೂಡ ಯೌವನಾವಸ್ಥೆಯೊಳಗೂ ಬಂದಾಗ ಸದ್ಗುರು ಮಹಾ ಋಷಿಗಳಾಗಿರತಕ್ಕಂಥ ತಪೇಶ್ವರರ ಅನುಮತಿಯಂತೆ, ಅವರ ಆಶೀರ್ವಾದದಂತೆ, ಅವರ ಅನುಗ್ರಹದಂತೆ ತಿಪರಂಗಿಯ ಗ್ರಾಮ ಪಟ್ಟಣದ ಎಲ್ಲ ಗುರು ಹಿರಿಯರನ್ನು ಆಶ್ರಮದೆಡೆಗೆ ಕರೆತಂದು ಅವರಿಗೆಲ್ಲ ಯೋಗ್ಯವಾಗಿರತಕ್ಕಂಥ ವಿಚಾರಧಾರೆಯನ್ನು ಅವರಿಗೆ ಹೇಳ್ತಾ ಇದ್ದಾರೆ. ಪುರದ ಮಹಾಜನರೇ, ತಾಯಂದರೆ, ನಮ್ಮ ಆಶ್ರಮದಲ್ಲಿ ಬೆಳೀತಕ್ಕಂಥ ಸದ್ಗುಣಾಮಣಿಗಳು, ಸತ್ಯಶೀಲರು, ಸುಜನರು, ಅವರು ಸದಾ ಸದ್ಗುರುಗಳ ಸನ್ನಿಧಾನದಲ್ಲಿ ಸೇವೆ ಮಾಡಿದಂಥ ಪುಣ್ಯಾತ್ಮರಿಬ್ಬರು. ಅಂಥ ಇರುವ ಮಕ್ಕಳಿಗೆ ನಮ್ಮ ತಿಪರಂಗಿ ಪಟ್ಟಣದ ರಾಜ ಆನಂದರಾಯರಿಗೆ ದಾರಿ ಎರೆದು ಕೊಟ್ಟು ಲಗ್ನ ಮಾಡಬೇಕು, ನಮ್ಮ ರಾಜ್ಯ ಉತ್ತರವಾಗಿ ಸಾಗಬೇಕು ಅಂಥೇಳಿ ಗುರುಗಳು ಆಶೀರ್ವಾದ ಮಾಡಿ ಅವರಿಗೆ, ಒಬ್ಬ ಮಹಾರಾಜನಿಗೆ ಇರುವರು ಮಕ್ಕಳನ್ನು ಕೊಟ್ಟು ಶುಭ ವಿವಾಹವನ್ನು, ಲಗ್ನ ಕಾರ್ಯಕ್ರಮವನ್ನು ಎಲ್ಲ ಋಷಿಗಳ ಮಧ್ಯದಲ್ಲಿ, ಗುರುಗಳ ಸಮ್ಮುಖದಲ್ಲಿ ಧರ್ಮಸಮ್ಮತವಾಗಿ ಅವರಿಗೆ ವಿವಾಹವನ್ನು ಮಾಡಿ ಮದುವೆ ಮಾಡ್ತಾ ಇದ್ದಾರೆ. ದಂಪತಿಗಳ ಜೊತೆಯಲ್ಲಿ ಅನಂತರಾಯರು ಬಹಳ ಸಂತೋಷಭರಿತರಾಗಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗಿ ಅನ್ನುವಂತೆ ಸುಂದರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ರಾಜ್ಯಭಾರ ಮತ್ತು ಪರಿವಾರದ ಎಲ್ಲ ಒಳ್ಳೆಯ ವಿಚಾರಗಳನ್ನು ಮಾಡಿಕೊಂಡು ಹೋಗುವಂಥ ಸಮಯದಲ್ಲಿ ಒಬ್ಬ ತಾಯಿಗೆ ಸೂಸಲು ನಿಲ್ತದೆ ರೀ. ಸೂಸಲು ಅಂದ್ರೆ ಗುರ್ತಾಗ್ತದಿಲ್ಲ ರೀ. ಇದು ಶುದ್ಧ ಕನ್ನಡ ಶಬ್ದ.
ಕಾರಣ ಅಂದರೆ ಬಸವಣ್ಣನವರ ಮಹಾಪುರಾಣದಲ್ಲಿ ಅಕ್ಕನಾಗಮ್ಮ ಗರ್ಭವತಿ ಇದ್ದಾಗ ತೊಟ್ಲು ಜೋಗುಳ ಪದ್ಯ ಹಾಡ್ತಕ್ಕಂಥವ್ರು ಇದನ್ನು ಬಳಸ್ಕೊಂಡು ಬಂದಿದ್ದಾರೆ ಶಬ್ದ. ಸೂಸಲ್ಲು ಅಂದರೆ ಗರ್ಭ ನಿಲ್ಲೋದು. ನಿಮ್ಮ ಭಾಷೆದಾಗ ಅಂದ್ರೆ ಅಯ್ಯ ನಿತ್ತೈತಿಲ್ಲ ಅಂತ ಹಿಂಗೆ ಅಂತೀರಲ್ಲ ನಿಮ್ಮ ಭಾಷೆದಾಗ. ನಮ್ಮ ಅಪ್ಪಗಳ ಭಾಷೆದಾಗ ಅಂದ್ರೆ ನಾನು ಹೆಣ್ತಿ ಹೊಟ್ಟೆ ಹೇಳತ್ತಾವ ಎಲ್ಲರೂ ನಿಂತ್ಕೊಂಡು ಒಂದೇ ಅದು ಕ್ರಿಯೆ ಆದರೆ ಶಬ್ದಗಳು ಬೇರೆ ಬೇರೆ. ಸೂಸಲ ತಾಯಿಗೆ ಗರ್ಭ ನಿಂತು ಯಾರಿಗೆ ಅಂತಂದರೆ ಅತಿವ್ರತಗಳಿಗೆ. ಗರ್ಭ ನಿಂತ ಕ್ಷಣ ರಾಜ್ಯ ಪ್ರಜೆಗಳಿಗೆಲ್ಲ ಬಹು ಸಂತೋಷವಾಗ್ತದೆ. ಮಹಾರಾಜನ ಧರ್ಮಪತ್ನಿ ಮಹಾರಾಣಿಯವರು ಅರಮನೆಯಲ್ಲಿ ಗರ್ಭಧಾರಣ ಮಾಡಿದ್ದಾರೆ ಅಂತಂದರೆ ಇಡೀ ತಿಪರಂಗಿ ಪಟ್ಟಣವೇ ಆ ರಾಜ್ಯ ಮಂದಿರಕ್ಕೆ ಆಗಮಿಸಿ ತಾಯಿಯ ಕುಶಲೋಪಚಾರ ವಿಚಾರಗಳನ್ನು ಮಾಡಿಕೊಂಡು ಅವರೆಲ್ಲ ಹಣ್ಣು ಹಾಲು ಥರದ ಎಲ್ಲ ಪುಷ್ಪ ಹೂಗಳನ್ನು ಮೂಡಿಸುತ್ತಾ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸಂತೋಷ ಪಡ್ತಾ ಇದ್ದರು. ಆ ಎಮ್ಮನ ಗರ್ಭ ದಿನೇ ದಿನೇ ಬೆಳೀತಾ ಇದೆ. 1 ಲಕ್ಷದಾಗಿರಬೇಕು. ತಪೇಶ್ವರ ಅಪ್ಪ ಅಲ್ಲಿ ಯಾರು ನಿಂತ್ಕೊಂಡ್ರಿ? ಈ ಕಡೆ ಬರ್ರಿ ಒಳಗಡೆ. ತಮ್ಮ ಈ ಕಡೆ ಬರ್ರಿ ಒಳಗೆ. ನಿಲ್ಬೇಡ್ರಿಪ್ಪ, ಹೊರಗೆ ಹೋಗ್ತೀರಿ ಬರೀ ಕಡೆ. ಏನು ಲೆಕ್ಕ ಮಾಡಕ್ಕೆ ಬಂದಾರ ನೆರಿಕೊಂಡವ್ರು ಎಷ್ಟು ಬಂದಾರ ಅಂತೇಳಿ ಹೊಳ್ಳಿ ಹೋದ್ರಲ್ಲ. ಪುರಾಣ ಸಿಗೋದೇ ದುರ್ಲಭದ. ಅದು ಸ್ವಲ್ಪ ಪುಣ್ಯ ಇದ್ರನ್ನು ಹಚ್ಕೋತದ್ರಿ. ಪುಣ್ಯ ಇಲ್ಲಂದ್ರೆ ಬಾಗಲ್ದು ಹೊರಗೆ ನುಗ್ತದೆ. ಎಲ್ಲ ಸಿಗ್ತದಂಥೇಳಿ ನಾ ಜಗತ್ತಿನೊಳಗೆ ಇದು ಸಿಗೋದು ಕಠಿಣ ಅದ. ಇದ್ರ ಪುಣ್ಯ ಇದ್ರ ಲಾಭ ಭಾಳ ಅದ. ಅದನ್ನು ತಾವೆಲ್ಲರೂ ಬಹಳ ಅತ್ಯಂತ ಶ್ರದ್ಧೆಯಿಂದ ಸ್ವೀಕರಿಸ್ರಿ ಅಂತ ಹೇಳ್ತಾ ವಿಷಯ ನಡೆದಿತ್ತು. ಮತ್ತೆ ತಪೇಶ್ವರ ಋಷಿಗಳ ಆಶ್ರಮದಲ್ಲಿ ಬೆಳೆದಂಥ ಆ ಮಕ್ಕಳು ಮಹಾರಾಜನ ಅರಮನೆಯೊಳಗೆ ನಯ ವಿನಯ ಶಾಂತಿ ಸಮಾಧಾನ ಮಿತವಾಗಿ ಮಾಡೋದು, ಹಿತವಾಗಿ ಮಾತಾಡೋದು ಭಾಳ ಅವರ ಇನ್ನೊಂದು ಸಲ ಮಾತಾಡಬೇಕಂತ ಅನಿಸ್ತಿತ್ತಂಥ ಪ್ರಜೆಗಳಿಗೆಲ್ಲ. ಅಷ್ಟು ಮರ್ಯಾದೆಯಾಗಿ ಪತಿಯ ಮಹಾರಾಜನ ಆಜ್ಞೆಯೊಳಗೆ ಅವರ ಪಾದಪೂಜೆಯೊಳಗೆ ಮತ್ತು ರಾಜನ ಆಕಾಂಕ್ಷದಂತೆ ಅವರ ಇಚ್ಛೆಯಂತೆ ಆ ಬಳಿಕ ರಾಜ್ಯ ತನ್ನ ಪ್ರಜೆಗಳಿಗೆ ಯಾವ ರೀತಿಯಾಗಿ ಪರಿಪಾಲನೆ ಮಾಡುತ್ತಾನೆಯೋ, ಎಲ್ಲರನ್ನ ಯಾವ ರೀತಿಯಾಗಿ ಪ್ರೀತಿ ಮಾಡುತ್ತಾನೆಯೋ ಅದೇ ರೀತಿಯಾಗಿ ಮಹಾರಾಣಿಯರು ಕೂಡ ಎಲ್ಲ ಪ್ರಜೆಗಳ ಮೇಲೆ ಅತ್ಯಂತ ಪ್ರೀತಿ ಹಸನ್ಮುಖದಿಂದ ಅವ್ರನ್ನ ಕಾಣ್ತಾ ಇದ್ದರಂತೆ. ಆ ಎಮ್ಮನ ಗರ್ಭ ದಿನೇ ದಿನೇ ಬೆಳೀತಾ ನಡೀತು. ಮಕ್ಕಳು ಏನು ಮಾಡಕತ್ತವೇನು ಮಹೇಶ? ನಾನು ಆಗಾಗ ಹೇಳ್ತಿರ್ತೀನಿ ರೀ, ಮಕ್ಕಳಿಗೆ ತೊಗೊಂಡು ಜಾತ್ರೆಗೆ ಹೋಗ್ಬಿಡೋದತ್ತ, ಗಂಡಗೆ ತೊಗೊಂಡು ಲಗ್ನಕ್ಕೆ ಹೋಗ್ಬಾರ್ದಂತ. ಅವು ಹಿಂಗೆ ಮಾಡ್ತಾವೆ. ಏನು ಮಾಡೋದು? ಲಗ್ನಕ್ಕೆ ಹೋದಾಗ ಬಂದು ಬೆಳಗ್ಗೆ ಗೊತ್ತಾಗ್ತದೆ ಹೆಣ್ಮಕ್ಳಿಗೆ. ಇಲ್ಲಿ ಬಂದು ಕಣ್ಕಿಸ ನಾವು ಅಲ್ಲಿ ಹೋದ ಕೂಡಲೇ ನಾ ಇಲ್ಲಿ ಹೋಗಾಗೆಲ್ಲ ನಿನಗೆ ಪಾನಿಪುರಿ, ವಡಾಪಾವ್, ಬಿಸ್ಲರಿ ನೀರ ಎಲ್ಲ ಕುಡಿಸೀನಿ. ಹಂದರದಾಗ ಹೋದ ಬಳಕ ನನ್ನ ಕೈ ಬಿಟ್ಟು ನಿನ್ನ ಜಾತಿನ ಏನು ಹಿಂಗಿರ್ತದೆ. ಭಾಳ ಒಳ್ಳೆಯ ಸಂಸ್ಕಾರಿತರು, ಚೆನ್ನಾಗಿ ರಾಜ್ಯಭಾರದ ಜೊತೆಗೆ ಆ ರಾಜ್ಯದಲ್ಲಿ ಏನೂ ಕಡಿಮಿಲ್ಲ. ಎಲ್ಲವೂ ಗುರುಕೃಪೆಯಿಂದ ಸಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಗಳು, ಕೆರೆಬಾವಿಗಳೆಲ್ಲ ತುಂಬಿದ್ದವು, ಹೈನು ಹಾಲುಗಳೆಲ್ಲ ಸಮೃದ್ಧಿಯಾಗಿ ಭೋರ್ಗರಿತಾ ಇದ್ದವು. ಒಳ್ಳೆಯ ವಾತಾವರಣ. ಆ ಎಮ್ಮ ನವಮಾಸಗಳನ್ನು ತುಂಬಿದ ಮೇಲೆ ಒಂದು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ. ಎಂಥ ಮಗು ಅಂತಂದರೆ, ಪೊಡವಣ ದಿಕ್ಕಿನಲ್ಲಿ ಮೂಡುವ ಸೂರ್ಯನ ಪ್ರಕಾಶವು ಕತ್ತಲೆಯನ್ನು ಹರಿದು
ಕಂಪು ಬೆಳಕನ್ನು ಚೆಲ್ಲಿ ಬಂಗಾರದಂತೆ ಬೆಳಕು ಮೂಡುವ ಸೂರ್ಯನ ಪ್ರಕಾಶ ಹೇಗೋ ಹಾಗೆ ತಿಪರಂಗಿಯ ಪಟ್ಟಣದ ಮಹಾರಾಜ ಆನಂದರಾಯರ ಹಾಗೂ ದಂಪತಿಗಳಾದಂಥ ಅತಿವ್ರತ ಮತ್ತು ಪತಿವ್ರತ, ಅತಿವ್ರತನ ಸಂಭೂತನಾಗಿ ಸೂರ್ಯನ ಹಾಗೆ ಬೆಳಗುವ ಪುತ್ಥಳಿಯ ಗೊಂಬೆಯಂತಿರುವಂಥ ಮಗು ಈ ಭೂಮಿಗೆ ಅವತರಿಸುತ್ತಾನೆ. ಮಗುವಿನ ಸುಲಕ್ಷಣ ಅವನೆಲ್ಲ ನೋಡಿ ಎಲ್ಲ ಪ್ರಜೆಗಳಿಗೂ, ಮಹಾರಾಜನಿಗೂ ಮಹಾರಾಣಿಯವರಿಗೂ ಅತಿ ಸಂತೋಷ. ತದನಂತರದಲ್ಲಿ ಆಶ್ರಮದಲ್ಲಿರತಕ್ಕಂಥ ಸದ್ಗುರುಗಳಾದ ಋಷಿಗಳಾಗಿರತಕ್ಕಂಥ ತಪೇಶ್ವರರಿಗೂ ಕೂಡ ರಾಜನ ಸಿಂಹಾಸನವನ್ನು ಹತ್ತುವಂಥ ಉತ್ತರಾಧಿಕಾರಿಯ ಜನ್ಮವಾಯಿತಲ್ಲ ಅಂಥೇಳಿ ಆಶ್ರಮದಲ್ಲಿ ಗುರುಗಳು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಆ ಬಳಿಕ ಮಗುವಿನ ಅದು 5 ದಿನದ ಐದೇಶಿ ನಂತರ ಟೋಟ್ಲಾಗಿ ಎಷ್ಟು ದಿವ್ಸಕ್ಕೆ ಹಾಕ್ತಿರೇವ? ಅವ ಪಕ್ಕ ನೆನಪದಿಲ್ಲವ? ಇಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ಬೆಸ ದಿನಕ್ಕೆ ಹಾಕ್ತಾರೆ, ಗಂಡು ಮಕ್ಕಳಿಗೆ ಸರಿ ದಿನಕ್ಕೆ ಹಾಕ್ತಾರೆ. ಸ್ವಲ್ಪ ಇನ್ನೊಮ್ಮೆ ವಿಚಾರ ಮಾಡಿರ್ಬೇಕು. ಅವ ಏನು ಮಾಡಬೇಕು? ತಲೆ ಒಂಥರ ಆಗಿರ್ತದೆ ಸಂಸಾರದಾಗ. ಏನು ಮಾಡೋದು? ತಲೆ ಯಾವತ್ತು ಖಾಲಿ ಇತ್ತಂದ್ರೆ ಚಲೋ ಇರ್ತಾರೆ, ತುಂಬುದಿತ್ತಂದ್ರೆ ಹೈರಾಣ ಭಾಳ. ಖಾಲಿ ಇತ್ತಂದ್ರೆ ಆರಾಮಿರ್ತದೆ ಮನುಷ್ಯ. ತುಂಬ್ಕೋತಂದ್ರೆ ಏನು ಉಂಡ್ರೂ ಸಮಾಧಾನ ಇಲ್ಲ, ಉಡೋರು ಸಮಾಧಾನ ಇಲ್ಲ, ಹೋದ್ರೂ ಸಮಾಧಾನ ಇಲ್ಲ, ಬಂದರೂ ಸಮಾಧಾನ ಇಲ್ಲ, ಏನು ಕೇಳಿದ್ರೆ ಸಮಾಧಾನ ಇಲ್ಲ, ಏನೂ ಇಲ್ಲ. ಹಂಗಾಗ್ತಿರ್ತದೆ. ತಲೆ ಖಾಲಿ ಇತ್ತಂದ್ರೆ ಸಮಾಧಾನ. ಹಾಗೆ ಡಿಲೀಟ್ ಮಾಡಬೇಕವು. ಮೊಬೈಲ್ ಗೊತ್ತದ ನಿಮ್ಗೆ? ನನಗೇನಂತ ಮೊಬೈಲನ್ನು ನೋಡೋಕೆ ಬರಲ್ಲ, ಸಣ್ಣದು ಇಟ್ಟಿನ್ರಿ ನಾ ಟೈಮ್ ಪ್ರಕಾರ. ಇದು ನಮ್ಮ ಶಿಸ್ಮಕ್ಕಳು 2 ಲಕ್ಷ ರೂಪಾಯಿದು ಕೊಡ್ತಂತಂದಿದ್ರು, ನಾನು ಒಲ್ಲೆ ಅಂದೆ. ಅದನ್ನು ನನಗೆ ನಡ್ಸೋಕ್ಕೆ ಬರಲ್ಲ, ಏನು ಮಾಡಬೇಕು? ಡಿಲೀಟ್ ಮಾಡೋದು ಯಾವಾಗಲೂ ಇಟ್ಕೊಳ್ಳೋದಿಲ್ಲ. ತಲೆಯಾಗಿ ಇಟ್ಕೊಂಡ್ರಿ ಅಂದ್ರೆ ಹೈರಾಣ ಮಾಡ್ತಾನೆ ನಿಮ್ಗೆ. ಆರೋಗ್ಯನೇ ಕೆಡಿಸ್ತದೆ ತಲೆಯಾಗಿ ಇಟ್ಕೊಂಡದಿಲ್ಲ. ಇರಲಿ, ಏನು ವಿಷಯಪ್ಪ ಮುಜ? ಜಯ ಮಂಗಲಂ ಜಯ ನಮಃ ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ. ಯವ್ವ, ಜಗಳ ಹತ್ತದಂಗೆ ಹಿಂಗೆ ಕುಂಡಿರ್ತೀರಿ. ಒಬ್ಬರು ಕೂದಲು, ಒಬ್ಬರು ಶೀರೆ, ಒಬ್ಬರಿಗೆ ತರಕಾರಿ. ಅದು ಜಗಳ. ಇದು ನಾಮಸ್ಮರಣೆ. ಇದು ನಿಮ್ಮ ಪಾಪ ಕಳೀತದೆ, ನಾಲಿಗೆ ಶುದ್ಧ ಮಾಡ್ತದೆ, ಮನಸ್ಸು ಶುದ್ಧ ಮಾಡ್ತದೆ. ಜಯಘೋಷ ಜೈಕಾರ ಮಾಡಿದರೆ ಮನೆಯೊಳಗಿರತಕ್ಕಂಥ ಸಂಪತ್ತಿ ಅದಕ್ಕರೆ ಹರಿದು ಹೋಗ್ತಿತ್ತು. ದೇವ್ರ ಕೇಳಕ್ಕೆ ಹೋಗ್ತಿರಲ್ಲ, ನಮ್ಮ ಮನ್ಯಾಗ ದುಡ್ಡ ನಿಂದ್ರಲ್ಲ ಮುತ್ಯ. ಏನು ರೀ ಅದೇನು ನೋಡ್ತೇನಂತ ಬರ್ತಿರ್ತಾರೆ ನಮ್ಮ ಕಡೆ. ನಾ ಏನು ಸುಡ್ಗಾಡ್ ನೋಡ. ದುಡ್ಡೇ ಹೋಗ್ಲಿಕ್ಕತ್ತೇವೆ, ಎಲ್ಲಿ ಹೋಗ್ತಾವಪ್ಪ? ಹರಿವಿಗೆ ತೂತಿದ್ರೆ ನೀರು ಸೋರ್ತದೆ, ಹೊಲಕ್ಕೆ ಒಡ್ಡ ಇರಲಿಲ್ಲ ಅಂದ್ರೆ ಹೊಲ ಹಾಳಾಗ್ತದೆ, ಮನಸ್ಸು ಹತೋಟಿ ಒಳಗೆ ಇರಲಿಲ್ಲ ಅಂದ್ರೆ ಮನುಷ್ಯನ ಕೆಡಿಸ್ತದೆ. ಮನೆಯೊಳಗೆ ಸಂಪಾದನೆ ಮಾಡುವಂಥ ಜ್ಞಾನ ಇಲ್ಲಂದ್ರೆ ದುಡ್ಡು ಮನೆಯಾಗ ನಿಲ್ಲಂಗಿಲ್ಲ. ಆದಾಯದ ಮೇಲೆ ಜೀವನ ಮಾಡಬೇಕು. ಎಂ ಬಿ ಪಾಟೀಲ್ರು ನೋಡಿ ಮಾಡಬಾರ್ದು, ಆದಾಯ ನೋಡಿ ಮಾಡಬೇಕು. ಅದು ಅದಕ್ಕೆ ಅವರು ಮಡಿವಾಳಪ್ಪನವ್ರು ಹೇಳ್ತಾರೆ, 8 ದಿನಕ್ಕೊಮ್ಮೆ ಸಂತಿ ಮಾಡೋ. ಏನಪ್ಪ ಅದು? ಇವ್ರು ಹಾಡ್ತಾರೆ, 1-2 ಕೇಳ್ರಿ. ಅದು ಹಾಡು ಚಲೋ, ಅದು ಭಾಳ. ಕೇಳೋ ಜಾಣ, ಕೇಳೋ ಜಾಣ, ಏನು ಮಾಡಬೇಕು? ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ.
ಗರ್ವ ಅಹಂಕಾರೆಲ್ಲ ಗಲಾತ ಮಾಡೋ, ಗರ್ವ ಅಹಂಕಾರೆಲ್ಲ ಗಲಾತ ಮಾಡೋ, ಕಾಮ ಕ್ರೋಧವ ಕಡಿಯಕ ಮಾಡೋ, ಕಾಮ ಕ್ರೋಧವ ಕಡಿಯಕ ಮಾಡೋ, ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡೋ, ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡೋ, ಸಿಟ್ಟು ಬಂದರೆ ನಿಧಾನ ಮಾಡೋ, ಸಿಟ್ಟು ಬಂದರೆ ನಿಧಾನ ಮಾಡೋ, ನಡಿ ನುಡೆ ಎಂಬುದು ಬೇಗವ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ, ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ, 18 ಪುರಾಣ ಪಠಣ ಮಾಡೋ, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ, 8 ದಿನಕ್ಕೊಮ್ಮ ಸಂತಿಯ ಮಾಡೋ, 8 ದಿನಕ್ಕೊಮ್ಮ ಸಂತಿಯ ಮಾಡೋ, ಹುಣುವಿ ಅಮಾವಾಸಿ ಒಂದತ್ತ ಮಾಡೋ, ಹುಣುವಿ ಅಮಾವಾಸಿ ಒಂದತ್ತ ಮಾಡೋ, ಹಸಿದ ಬಂದವರಿಗೆ ಅನ್ನವ ನೀಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ, ದಾನ ಧರ್ಮ ಪರ ಉಪಕಾರ ಮಾಡೋ, ದಾನ ಧರ್ಮ ಪರ ಉಪಕಾರ ಮಾಡೋ, ನಾಡಿಯ ನೋಡಿ ವೈದ್ಯವ ಮಾಡೋ, ನಾಡಿಯ ನೋಡಿ ವೈದ್ಯವ ಮಾಡೋ, ಹೆತ್ತ ತಾಯಿ ತಂದೆ ಪೂಜೆಯ ಮಾಡೋ, ಹೆತ್ತ ತಾಯಿ ತಂದೆ ಪೂಜೆಯ ಮಾಡೋ, ಅತ್ತಿ ಮಾವಗ ಮರ್ಯಾದೆ ಮಾಡೋ, ಅತ್ತಿ ಮಾವಗ ಮರ್ಯಾದೆ ಮಾಡೋ, ಮನೆಯ ಬಿಚ್ಚಿ ಮ್ಯಾಲ ಮಳಗಿ ಮಾಡೋ, ಮನಿ ಬಿಚ್ಚಿ ಮ್ಯಾಲ ಮಳಗಿ ಮಾಡೋ, ನಿನ್ನೊಳಗೆ ನೀ ವಿಚಾರ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ, ಬೆಳ್ಳ ಬೆಳ ತನಕ ಭೋಗವ ಮಾಡೋ, ಬೆಳ್ಳ ಬೆಳ ತನಕ ಭೋಗವ ಮಾಡೋ, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ,
ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ಹೊತ್ತ ಮುಣಗದಲ್ಲಿ ವಸ್ತಿಯ ಮಾಡೋ, ಧರೆಯೊಳು ಕಡಕೋಳ ಮುಖಮ ಮಾಡೋ, ಗುರು ಮಹಾಂತೇಶನಲ್ಲಿ ಗುರು ಮಹಾಂತೇಶನಲ್ಲಿ ಮುಕ್ತಿಯ ಬೇಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ, ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಶಿವ ಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಬೀರಲಿಂಗೇಶ್ವರ ಮಹಾರಾಜ್ ಕಿ, ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ. ಧನ್ಯವಾದಗಳು. ಶಕ್ತಿ ನೋಡಿ ವಜಿ ಹೊರಬೇಕು, ಹಣ ನೋಡಿ ಸಂತಿ ಮಾಡಬೇಕು, ಗುಣ ನೋಡಿ ಗೆಳತನ ಮಾಡಬೇಕು. ಭಾಳ ಒಳ್ಳೆಯ ಸೂತ್ರಗಳು. ವಿಷಯ ನಡೆದಿತ್ತಪ್ಪ. ಹೊಳ್ಳೆ ಯಾಕೆ ಕೇಳ್ತೀನಿ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಪುರಾಣ ಕೇಳ್ಕತ್ತೀನಿ ಅಂತ ಗೊತ್ತಾಗಬೇಕಲ್ಲ. ಆನಂದರಾಯ ಅರಸರಿಗೆ, ಅತಿವ್ರತ ಪತಿವ್ರತ ಧರ್ಮಶ್ರೋಮಣಿಯರಿಗೆ ಗುರುಗಳ ಆಜ್ಞಾನುಸಾರವಾಗಿ ತಿಪರಂಗಿಯ ಪಟ್ಟಣದ ಅರಮನೆಯೊಳಗೆ ಬಂಗಾರದ ತೊಟ್ಟಿಲ, ಬೆಳ್ಳಿಯ ಸರಪಳಿ, ಅಲಂಕಾರ, ತರಳಿ ತೋರಣ, ಋಷಿಪುಂಗವರ ಸಮ್ಮುಖದಲ್ಲಿ ಜನಿಸಿದಂಥ ಮಗುವಿನ ನಾಮಕರಣ ಮಾಡ್ತಾ ಇದ್ದಾರೆ. ತಿಪರಂಗಿ ಪಟ್ಟಣದ ಮಗುವಿಗೆ, ಆನಂದರಾಯರ ಮಹಾರಾಜನ ಮಗುವಿಗೆ ನಾಮಕರಣ ಗುರುಗಳು ಏನು ಹೇಳ್ತಾರೆ ಅಂತಂದರೆ ತಿಪರೇಶ್ವರ ಅಂತ ನಾಮಕರಣ ಮಾಡಬೇಕಂತ. ಹೌದಾ? ತಿಪರೇಶ್ವರ ಅಂತ ಹೆಸರಿಡಿ ಅಂತ ಹೇಳಿದಾಗ ಅವರೆಲ್ಲ ಗುರುಗಳ ಆಜ್ಞೆಯಂತೆ ಪಂಚ ಹೆಸರುಗಳ ಜೊತೆಯಲ್ಲಿ ತಿಪಲೇಶ್ವರ ತಿಪರೇಶ್ವರ ಅಂತ ನಾಮಕರಣ ಮಾಡಿ ಜೋಗುಳವನ್ನು ಪಾಡಿ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಅಂದಿನ ದಿನದಂದು ಆ ಮಗುವಿನ ಹೆಸರ ಮೇಲೆ ಆನಂದರಾಜರು ದಾನ ಮಾಡ್ತಾ ಇದ್ದಾರೆ. ಗೋದಾನ, ಭೂದಾನ, ಸುವರ್ಣದಾನ, ಅನ್ನದಾನ, ಧನದಾನ, ಧಾನ್ಯದಾನ, ಇಷ್ಟೆಲ್ಲ ಸಾಧು ಸತ್ಪುರುಷರಿಗೆ ಗುರುಗಳಿಗೆಲ್ಲ ದಾನ ಮಾಡಿ ಮಗುವಿನ ನಾಮಕರಣ ಮಾಡಿ ಜೋಗುಳ ಹಾಡ್ತಾ ಇದ್ದಾರೆ. ಆ ಮಗು ತಿಪರಂಗಿ ಪಟ್ಟಣದ ತಿಪರೇಶ್ವರ ಅಂಥೇಳಿ ಆನಂದರಾಯರ ಮಗನಾಗಿ ಅರಮನೆಯೊಳಗೆ ತನ್ನ ಬಾಲಲೀಲೆಗಳನ್ನು ಕಳೆದು ಆತ 5 ವರ್ಷದವನಾದ ಮೇಲೆ ಗುರುವರ್ಯರಾಗಿರತಕ್ಕಂಥ ತಪೇಶ್ವರರ ಋಷಿಮುನಿಗಳ ಆಶ್ರಮಕ್ಕೆ ತಂದು ಅವನಿಗೆ ಗುರುಕುಲಾಶ್ರಮದಲ್ಲಿ ಬಿಟ್ಟು ಗುರುಗಳ ಕಡೆಯಿಂದ ಸರ್ವ ವಿದ್ಯೆಗಳನ್ನು ವಿದ್ಯಾರ್ಜನೆ ಮಾಡುವ ಸಲುವಾಗಿ ಮಹಾರಾಜ ಆನಂದರಾಯರು ಮತ್ತು ಪತ್ನಿಯಾಗಿರತಕ್ಕಂಥ ಅತಿವ್ರತ ಪತಿವ್ರತೆಯರು ಇರುವರು ಕೂಡಿಕೊಂಡು ಮಗುವಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಗುರುಗಳ ಸೇವಾದೊಳಗೆ ತಂದು ಬಿಡ್ತಾ ಇದ್ದಾರೆ. ಆ ಮಗು ಗುರು ಸನ್ನಿಧಾನದಲ್ಲಿ ಗುರುಗಳ ಸಂಸ್ಕಾರವನ್ನು ವಿದ್ಯೆ ಭಾಳ ಚೆನ್ನಾಗಿ ಅನುಕರಣೆ ಮಾಡಿಕೊಳ್ತಾನೆ. ಆ ಗುರುಗಳ ಸೇವೆ, ಅವರು ಹಾಕಿಕೊಟ್ಟಂಥ ಪಾಠ, ಅವರ ಕಲಿಸಿದ ವಿದ್ಯೆ ಮನಪೂರ್ವಕವಾಗಿ ಅಂತಃಕರಣಪೂರ್ವಕವಾಗಿ ಆ ಮಗನು ಸಕಲ ವಿದ್ಯೆಗಳಿಂದ ಆಗಿದ ಮೇಲೆ ಆಗಾಗ ಮಹಾರಾಜ ಗುರುಗಳ ಆಶ್ರಮಕ್ಕೆ ಹೋಗೋದು ಬರೋದು ರೂಢಿಯಾಗಿ ಇಟ್ಕೊಂಡಿದ್ರಂತೆ. ಏನೇ ಮಾಡಿದ್ರೂ ಕೂಡ
ಗುರುಗಳನ್ನು ಕೇಳೇ ಮಾಡ್ತಿದ್ರಂತ. ಗುರುಗಳ ಆಜ್ಞೆ ಬಿಟ್ಟು ಯಾವ ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇದ್ದಿತ್ತಿಲ್ಲ. ಸದಾ ಗುರುಗಳ ಸನ್ನಿಧಾನದಲ್ಲಿ ಇಟ್ಕೊಂಡಾಗ ಗುರುಗಳು ಹೇಳ್ತಾರೆ, ನಿಮ್ಮ ಮಗ ತಿಪರೇಶ್ವರರು ಎಲ್ಲ ವಿದ್ಯೆಗಳಲ್ಲಿ ನಿಪುಣನಾಗಿದ್ದಾನೆ, ಪ್ರವೀಣನಾಗಿದ್ದಾನೆ. ಆದ್ದರಿಂದ ಮಹಾರಾಜ ಇವನ ಪ್ರೌಢಾವಸ್ಥೆಗೆ ಬಂದಿದ್ದಾನೆ, ಇವನನ್ನು ಲಗ್ನ ಮಾಡಿ ರಾಜ್ಯಭಾರ ಇವನ ಹೆಗಲ ಮೇಲೆ ಕೊಟ್ಟು ನೀವು ನಿವೃತ್ತರಾಗಬೇಕು ಅಂಥೇಳಿ ಗುರುಗಳ ಆಜ್ಞೆ ಮಾಡ್ತಾ ಇದ್ದಾರೆ. ತಾಯಿ ತಂದೆಗಳು ನಿನ್ನೆ ಹೇಳಿದಂಗೆ 25 ವರ್ಷ ಗುರುಗಳ ಸಾನ್ನಿಧ್ಯ ಸಮ್ಮುಖ ಅವರಲ್ಲಿ ಇದ್ದುಕೊಂಡು ತನಗೆ ಜೀವನಕ್ಕೆ ಉಪಯುಕ್ತವಾದಂಥ ವಿದ್ಯೆಯನ್ನು ಸಾಧನೆ ಮಾಡಿಕೊಂಡು ಬ್ರಹ್ಮಚಾರ್ಯ ಆಶ್ರಮದಲ್ಲಿ ಮಕ್ಕಳು ಇರುತ್ತಾರೆ. ನಂತರ ನಾವೇನು ಆಯ್ಕೆ ಮಾಡ್ಕೋತೀವಿ? ಸನ್ಯಾಸಿ ಮಾಡಿದರೆ ಸನ್ಯಾಸಿ ಆಗ್ತಾನೆ, ನಾವು ಗ್ರಸ್ತ ಮಾಡಿಕೊಂಡ್ರೆ ಗ್ರಸ್ತನಾಗ್ತಾನೆ. ಎರಡನ್ನ ಜನ್ಮ ಕೊಟ್ಟಂಥ ತಾಯಿ ತಂದೆಗಳು ಆಯ್ಕೆ ಮಾಡಿಕೊಂಡಾಗನ ಅವನ ಮುಂದಿನ ಜೀವನದ ಭವಿಷ್ಯ. ಹಾಗಾಗಿ ಆ ಮಗನ ಪ್ರೌಢಾವಸ್ಥೆಗೆ ಬಂದಾಗ ಗುರುಗಳ ಆಜ್ಞಾನುಸಾರವಾಗಿ ಅವನಿಗೆ ಲಗ್ನ ಮಾಡಬೇಕಂತ ವಿಚಾರ ಮಾಡಿದ್ರು. ಆ ಬಳಿಕ ಹೆಂಗೆ ಮಾಡಿದ್ರು ಅಂತಂದ್ರೆ, ಈಗ ನೀವು ರಾಮಾಯಣದಲ್ಲಿ ಸೀತೆಯ ಸಂಯವರ ಅಂಥೇಳಿ ಆಗೋತು. ಅಂದ್ರೇನು? ಶಿವಧನುಷ್ಯವನ್ನು ಯಾರು ಎತ್ತುತ್ತಾರೆಯೋ ಅವರಿಗೆ ನನ್ನ ಮಗಳನ್ನು ದಾರಿ ಎರೆದು ಕೊಡುತ್ತೇನೆ ಅಂತ ನೇಪಾಳ ದೇಶದ ಮಹಾರಾಜ, ಯಾವರಪ್ಪ ಅವ್ರದ್ದು ಜನಕಂದು? ಮಿಥಿಲಾ. ನೇಪಾಳ ದೇಶದಲ್ಲಿ ಮಿಥಿಲಾ ಪಟ್ಟಣದ ಮಹಾರಾಜ ವಿಧೇಯಮುಕ್ತ. ಅವನಿಗೆ ಬಹಳ ಋಷಿ ಸಾಧುರೆಲ್ಲ ಅಂಜಿ ಸಾಯ್ತಿದ್ರಂಥ ಸಾಮರ್ಥ್ಯ ಜ್ಞಾನ ಇತ್ತವನಲ್ಲಿ. ಅವನ ಮಗಳಾಗಿರತಕ್ಕಂಥ ಸೀತೆಯ ಸಂಯವರಿಟ್ಟಿದ್ರು, ದ್ರೌಪದಿ ಸಂಯವರು ಕೂಡ ಇಟ್ಟಿದ್ರು. ಹೀಗೆ ತಿಪರಂಗಿಯ ಪಟ್ಟಣದ ಮಹಾರಾಜನಾಗಿರತಕ್ಕಂಥ ಆನಂದರಾಯರ ಮಗನಾದ ತಿಪರೇಶ್ವರನ ಸಂಯವರಿಟ್ಟರು. ಈ ಭರತ ಭೂಮಿಯಲ್ಲಿರುವಂಥ ಎಲ್ಲ ಜನರು ನನ್ನ ಆಶ್ರಮಕ್ಕೆ ತಮ್ಮ ತಮ್ಮ ಕನ್ಯಾಗಳು ತಗೊಂಡು ರಾಜ ಮಹಾರಾಜರೆಲ್ಲ ಬರಬೇಕು. ಅವ ಯಾವ ಕನ್ಯಾಮಣಿಯನ್ನು ನಿಶ್ಚಯ ಮಾಡುತ್ತಾನೆಯೋ, ಆವ ಕನ್ಯಾಮಣಿಯ ರೂಪ ಲಾವಣ್ಯಕ್ಕೆ ಮೆಚ್ಚುತ್ತಾನೆಯೋ ಅವರೇ ನನ್ನ ಮಗನ ಕೈ ಹಿಡಿದು ಬಂದಂಥ ಧರ್ಮಪತ್ನಿಯನ್ನಾಗಿ ನಾವು ಸ್ವೀಕಾರ ಮಾಡುತ್ತೇವೆ ಅಂತ ಮಹಾರಾಜ ಎಲ್ಲ ಕಡೆ ಪ್ರಚಾರ ಮಾಡಿದ. ಆ ಬಳಿಕ ದೇಶ ವಿದೇಶದಿಂದ ಮಹಾರಾಜರೆಲ್ಲ ಬರ್ತಾ ಇದ್ದರು. ಅದರೊಳಗೆ ಒಬ್ಬ ಬರ್ತಾ ಇದ್ದಾನೆ, ಶಿವಸಿದ್ಧೇಂದ್ರ ಅಂತ. ಇಲ್ಲಿ ಪುರಾಣದಲ್ಲಿ ಅವನ ಹೆಸರು ಪಡ್ಕೊಂಡು ಬಂದಾರ. ಅವನ ಮಗಳಾಗಿರತಕ್ಕಂಥ ಮಹಾಕನ್ಯಾಮಣಿ ತಿಪ್ಪಮ್ಮ ಅಂತ ಆಕಿನ ಹೆಸರಿದೆ. ತಿಪರೇಶ್ವರ ಅರಸನ ಕೈ ಹಿಡಿದು ಅರಮನೆ ಸೇರುವಂಥ ಕನ್ಯಾಮಣಿ ತಿಪ್ಪಮ್ಮಳನ್ನು ಆ ತಿಪರೇಶ್ವರ ಮೆಚ್ಚುಗೆ ಮಾಡಿಕೊಂಡು ಗುರು ಸಮ್ಮುಖದಲ್ಲಿ ಮದುವೆಯಾಗಿ ಸಿಂಹಾಸನವನ್ನು ಹತ್ತಿ ಆನಂದರಾಯರು ಹೇಳ್ತಾರೆ, ಅಪ್ಪ ಇಲ್ಲಿ ತನಕ ಈ ರಾಜ್ಯ ನನ್ನದಿತ್ತು, ಇನ್ಮೇಲೆ ಇದೆಲ್ಲ ಜವಾಬ್ದಾರಿ ನಿನ್ನದು ಅಂಥೇಳಿ ರಾಜ್ಯನೇ ತನ್ನ ಮಗನಿಗೆ 25 ವರ್ಷದ ಯುವಕನಿಗೆ ಬಿಟ್ಕೊಡ್ತಾ ಇದ್ದಾನೆ. ಹಾಗೆ ನಾವು ಯಾರಾದರೂ ಅತ್ತಿ ಮಾವ ಇದ್ದವರು ಸೊಸಿ ಮಗನಿಗೆ ಚಾವಿ ಕೊಡ್ತೇವನ್ರಿ? ಕ್ವಾಟ್ರ್ ನಮ್ಮದೆಲ್ಲ ಕಿಮ್ಮತ್ತು ಕಮ್ಮತ್ತೀವ್ರಿ ನಾವು. ಆದರೆ ಧರ್ಮಾನುಸಾರವಾಗಿ ಒಂದು ಸಲ ನಾವು ಕೂಡ ಈ ಪ್ರಪಂಚದಿಂದ ನಿವೃತ್ತರಾಗಬೇಕು. 25 ವರ್ಷ ಬ್ರಹ್ಮಚಾರಿ, 25 ವರ್ಷ ಅತ್ಯಂತ ಸುಂದರವಾಗಿ ಜೀವನ. ಮಕ್ಕಳ ಲಗ್ನ ಆಗಿದ ಕೂಡಲೇ ನಾವು ಮನೆಯನ್ನು ತ್ಯಾಗ ಮಾಡಿ ವಾನಪ್ರಸ್ಥಾವಸ್ ತಗೋಬೇಕಂತ ನಮ್ಮ ಮೂಲ ದೇಶದ ಸಂಸ್ಕೃತಿ. ವಾನಪ್ರಸ್ಥಾವಸ್ತಂದರೆ ವನದಲ್ಲಿ ವಾಸವಾಗಿರುವುದು, ಅಲ್ಲಿ ಬಿಸಿಲಿಗೆ ಹಣ್ಣ ಪಕ್ವಾದಂಥ ಕಾಯಿಗಳನ್ನೇ ತಿನ್ನುವುದು, ಸುಟ್ಟ ಪದಾರ್ಥ ಏನೂ ತಿನ್ನಬಾರ್ದು. ಆ ನಂತರ ವಾನಪ್ರಸ್ಥಾವಸ್ಥೊಳಗಿದ್ದಂಥ ಗಂಡ ಹೆಂಡತಿ ಅಣ್ಣ ತಮ್ಮನಂಗಿರ್ಬೇಕಂತ ಭೋಗದ ಲಾಲಸ್ಯ ತ್ಯಾಗ ಮಾಡಬೇಕಂತ ಅದಕ್ಕೆ ವಾನಪ್ರಸ್ಥ ಅಂತ ಕರೀತಾರ. ನಂತರ ಸನ್ಯಾಸ ಅಂದ್ರೆ ಏನು? ನಾವು ನಡುವೆ ಬಂದು ಕೂಡ್ಕೊಂಡಿದ್ದೀವಿ, ನಡುವೆ ಬಿಟ್ಟು ಹೋಗ್ತೀವಿ. ನಿನಗೆ ನನ್ನ ಸಂಬಂಧ ಇಲ್ಲ, ನನ್ನ ಸಂಬಂಧ ನಿನಗಿಲ್ಲ. ಹೆಂಗೆ ತಿಳ್ಕೋಬೇಕಂತ. ನಿರಾಮಯ, ನಿರಾಕಾರ. ಅವರು ಹೇಳಿಲ್ಲೇನು
ಸಿದ್ದೇಶ್ವರಪ್ಪಗಳು ಹೋಗಾಗೇನಂದ್ರೆ ಅವರು, ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಪೈಲಿಗೆ ಬೈಲ. ಹೇಳಿಲ್ಲ? ಹೇಳಿಲ್ಲ? ಹಾಗೆ ಕೊನೆಗೆ ಯಾವುದು ತಲೆಗಿಟ್ಕೊಂಡಿರಬಾರ್ದು ಮನುಷ್ಯ. ಅವ್ರು ಮಾಡಕ್ಕೆ ಬಂದ್ರಂದ್ರೆ ಕೊಡಬೇಕು ಅವರಿಗೆ, ಆದರೆ ಚೆನ್ನಾಗಿ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಇನ್ನೊಂದು ನಿಮ್ಗೆ ಹೇಳೋದಂದರೆ ಸಮಯ ಆಗ್ಯದ, ಮತ್ತು ನಾಳೆ ಹೇಳ್ತೀನಿ. 9 ಕರೆಕ್ಟ್ 9:02 ಆಗ್ತದೆ. 8:00 ಬಿಡಬೇಕಾಗಿತ್ತು. ನಾನು ಅರ್ಧ ತಾಸು ಲೇಟ್ ಮಾಡಿನಲ್ಲ, ಇಲ್ಲ ಮುತ್ಯ ನನಗೆ ಬಿಡಲ್ಲ. ಅದಕ್ಕಾಗಿ ನಾಳೆ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಶಿಕ್ಷಣ ಸಂಸ್ಕಾರ ಕೊಡಬೇಕು ಅನ್ನೋದನ್ನು ನಿಮಗೆ ಸುಂದರವಾದಂಥ ವಿಚಾರ. ಮಕ್ಕಳ ಹಡಿಬೇಕಂದ್ರೆ ಮೊದಲ ವಿಚಾರ ಮಾಡಬೇಕು. ಸುಮ್ಮನೆ ಆಕಳ ಎಮ್ಮೆ ಗುಬ್ಬಿ ಹಕ್ಕಿ ಹಡ್ದಂಗೆ ಹಿಡಿಯೋದಿಲ್ಲ. ಚಲೋ ಚಲೋ ವಿಚಾರ ನಮ್ಮ ಮನಸ್ಸಿನಾಗಿರಬೇಕು. ನಮ್ಮ ರಕ್ತ ಚಲೋ ಹರಿಬೇಕಂದ್ರೆ ಹುಟ್ಟು ಮಕ್ಕಳು ಚೆನ್ನಾಗಿ ಹುಡ್ತಾರೆ. ನಾವು ಹೆಂಗೆ ಇರ್ತೀವೋ ಹಾಗೆ ಹುಡ್ತಾವೆ ಮಕ್ಕಳು. ಲಕ್ಷ್ಯದಾಗಿರಲಿ, ರೂಪದಲ್ಲಿ ಹಾಗೆ ಇರ್ತಾರೆ, ಗುಣದಲ್ಲಿ ಹಾಗೆ ಇರ್ತಿರ್ತಾರೆ. ಒಂದು ಮಾತು, ಮಕ್ಕಳ ಮುಂದೆ ಎಂದೂ ಸುಳ್ಳು ಮಾತಾಡಬಾರದು. ಇದರ ಪರಿಣಾಮ ಏನಾಗುತ್ತದೆ ಅದು ನಾಳೆ. ಎಲ್ಲರಿಗೂ ನಮಸ್ಕಾರಗಳು.